ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಮಹಾಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಸಹಸ್ರಲಿಂಗಕ್ಕೆ ಭೇಟಿ ಕೊಟ್ಟು ವಿಶೇಷ ವರದಿ ಪ್ರಕಟಣೆ ಮಾಡಿದ್ದಾರೆ. ಹೌದು, ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶಗಳು ಅಂದ್ರೆ ಸಾಕು ಪ್ರವಾಸಿ ಪ್ರಿಯರಿಗೆ ಹೇಳಿ ಮಾಡಿಸಿದ ಸ್ಥಳ. ಇನ್ನು ಈ ಸ್ಥಳದಲ್ಲಿ ಐತಿಹಾಸಿಕವಾಗಿಯೂ ಕೂಡ ಸಾಕಷ್ಟು ಸ್ಥಳಗಳು ದಟ್ಟ ಕಾಡುಗಳಲ್ಲಿ ಹಾಗೂ ನದಿಯ ದಂಡೆಯಲ್ಲಿ ಬರುತ್ತೆ. ಇಂತಹವುಗಳಲ್ಲಿ ಅತಿ ಪ್ರಮುಖವಾಗಿರುವುದು ಇದೇ ನೋಡ್ರಿ, ಸಹಸ್ರಲಿಂಗ ಸ್ಥಳ. ಅಷ್ಟಕ್ಕೂ ಈ ಸ್ಥಳ ಬರೋದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಿಂದ ಯಲ್ಲಾಪುರಕ್ಕೆ ಸಂಚಾರ ಮಾಡುವಾಗ 17 ಕಿಲೋಮೀಟರ್ ಅಂತರದಲ್ಲಿ ಬರ್ತಾ ಇದ್ದು, ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿ ಬರುವ ಶಾಲ್ಮಲಾ ನದಿಯ ಮಧ್ಯಭಾಗದಲ್ಲಿ ಅಂದಾಜು ನದಿಯಲ್ಲಿ ಇರುವಂತಹ ಬಂಡೆಗಳಲ್ಲೇ ಕೆತ್ತಿರುವ 4 ಕಿಲೋಮೀಟರ್ ಗಟ್ಟಲೆ ಲಿಂಗಗಳು ಹಾಗೂ ನಂದಿ ವಿಗ್ರಹಗಳ ಸ್ಥಳವನ್ನ ನೋಡುವುದೇ ತುಂಬಾ ಅವಿಸ್ಮರಣೀಯ. ಅಷ್ಟಕ್ಕೂ ದಟ್ಟ ಅರಣ್ಯದಲ್ಲಿ ಬರುವ ಶಾಲ್ಮಲಾ ನದಿಯ ಮಧ್ಯಭಾಗದಲ್ಲಿ ಈ ಸಹಸ್ರ ಲಿಂಗಗಳ ಪುರಾತನವಾಗಿ ಇತಿಹಾಸ ಮಹಾಭಾರತದ ಕಾಲದಲ್ಲೂ ಕೂಡ ಈ ಸ್ಥಳ ಪ್ರಮುಖವಾಗಿತ್ತು ಎನ್ನುತ್ತವೆ ಪುರಾತನ ಕಥೆಗಳು. ಇನ್ನು ಇಲ್ಲಿ ವಿಜಯನಗರದ ಅರಸರು ಕೂಡ ಬಂದು ಇಲ್ಲಿ ಮಹಾಶಿವರಾತ್ರಿ ಎಂದು ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು ಎಂಬ ಪ್ರತೀತಿ ಕೂಡ ಇದೆ. ಇನ್ನು ವಾಸ್ತವಾಂಶಕ್ಕೆ ಹತ್ತಿರವಾಗಿರುವ ಇತಿಹಾಸ ದಾಖಲೆಗಳ ಪ್ರಕಾರ ಈ ಭಾಗದ ಶಿರಸಿ ಪ್ರದೇಶವನ್ನ 1678ರಿಂದ 1718 ಇಸವಿಯ ನಡುವೆ ಸದಾಶಿವರಾಯ ಎಂಬ ಅರಸ ಆಳ್ವಿಕೆ ನಡೆಸ್ತಾ ಇದ್ದ. ಈ ಸಂದರ್ಭದಲ್ಲಿ ಅವನಿಗೆ ಮಕ್ಕಳು ಆಗದೇ ಇದ್ದಾಗ ಸಾಧುಗಳ ಅಣತಿಯಂತೆ ಇಲ್ಲಿರುವ ಬಂಡೆಯಲ್ಲಿ ಮಹಾಶಿವರಾತ್ರಿ ಎಂದು ಒಂದೇ ದಿವಸ ಶಿಲ್ಪಿಗಳ ಕೈಯಲ್ಲಿ ಸಹಸ್ರ ಲಿಂಗವನ್ನ ಕೆತ್ತಿಸಿ ಹೋಮ ಮಾಡಿಸಿ ಉಪವಾಸ ಮಾಡಿದ. ಮರು ವರ್ಷವೇ ಆ ಅರಸನಿಗೆ ಮಕ್ಕಳು ಆದವು ಎನ್ನುವ ಪ್ರತೀತಿ ಇತ್ತು. ಇನ್ನು ಇಲ್ಲಿರುವ ಲಿಂಗಗಳಿಗೆ ಸರ್ಪಗಳು ಕೂಡ ಸುತ್ತಿಕೊಂಡು ಎಡೆಯೆತ್ತಿ ದರ್ಶನ ಮಾಡುತ್ತವೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಇವರ ಸವಿನೆನಪಿಗಾಗಿ ಇಂದಿಗೂ ಕೂಡ ಪ್ರತಿ ವರ್ಷ ಮಹಾಶಿವರಾತ್ರಿ ಎಂದು ಸುಮಾರು 4 ಜಿಲ್ಲೆಗಳಿಂದ ಭಕ್ತರು ಬಂದು ಈ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿರುವ ಲಿಂಗಗಳಿಗೆ ಪೂಜೆ ಮಾಡಿ ಉಪವಾಸ ಮಾಡ್ತಾರೆ. ವಿಶೇಷ ಏನಪ್ಪಾ ಅಂದ್ರೆ ಮಹಾಶಿವರಾತ್ರಿ ಎಂದು ಇಲ್ಲಿ ಭಕ್ತರು ಸಾಧುಗಳು ಹೆಚ್ಚಾಗಿ ಇದೇ ಪ್ರದೇಶದಲ್ಲಿ ತಪಸ್ ಮಾಡ್ತಾರಂತೆ. ಆದ್ರೆ ವಿಪರ್ಯಾಸ ಅಂದ್ರೆ ಸಹಸ್ರಲಿಂಗ ನದಿಯ ಕೊರೆತಕ್ಕೆ ದಿನೇ ದಿನೇ ನಶಿಸಿ ಹೋಗ್ತಾ ಇತ್ತು. ಇಲ್ಲಿರುವ ಪ್ರಾಚೀನ ಸ್ಮಾರಕಗಳು ಶಾಸನಗಳು ಕೂಡ ತುಂಬಾ ದುಸ್ಥಿತಿಯಲ್ಲಿ ಇದೆ. ಸ್ಥಳೀಯ ಬೈರಂಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ಪ್ರವಾಸಿ ಹಾಗೂ ಐತಿಹಾಸಿಕ ತಾಣಕ್ಕೆ ಇನ್ನೂ ಹೆಚ್ಚಿನ ಮನ್ನಣೆ ಹಾಗೂ ಮಹತ್ವ ಪ್ರವಾಸೋದ್ಯಮ ಹಾಗೂ ಪ್ರಾಚ್ಯ ವಸ್ತು ಇಲಾಖೆಗಳು ಕಾಯಕಲ್ಪ ಕೊಡುವ ಕೆಲಸ ಮಾಡಬೇಕಾಗಿದೆ. ಹಲೋ, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನು ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರವಾಸೋದ್ಯಮ ಒಂದು ಇದರಲ್ಲಿ ಸಾಕಷ್ಟು ಮೇರು ಮಟ್ಟದಲ್ಲಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ. ಅದರೊಳಗಡೆ ಶಿರ್ಸಿಗೆ ಬಂದಿದ್ದೀನಿ. ಶಿರ್ಸಿಯಿಂದ ಸುಮಾರು ಒಂದು ರೀತಿ 14 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಹಸ್ರಲಿಂಗ ಅಂತಕ್ಕಂಥದ್ದು ಸಹ ಸಾಕಷ್ಟು ಪ್ರವಾಸಿ ತಾಣ. ಇತಿಹಾಸದ ಪುಟಗಳಿಗೆ ನಾವು ಕೆದಕುತ್ತಾ ಹೋದಾಗ ಈ ಸಹಸ್ರಲಿಂಗ ಅಂತಕ್ಕಂಥದ್ದು ಸಾಕಷ್ಟು ಒಂದು ರೀತಿ ಜನಮನ ಮತ್ತು ಪ್ರವಾಸಿಗಳನ್ನ ಸೆಳೆಯುತ್ತೆ. ಇದು ಶಾಲ್ಮಲಾ ಒಂದು ನದಿಯ ಮಧ್ಯಭಾಗದಲ್ಲಿ ಬರ್ತವೆ. ಸುಮಾರು ಸಹಸ್ರಾರು ಲಿಂಗಗಳು ಸೇರಿ ಸಹಸ್ರಲಿಂಗ ಅಂತಕ್ಕಂಥದ್ದೇ ಪ್ರವಾಸಿ ತಾಣ ಆಗಿದೆ. ಶಾಲ್ಮಲಾ ಅಂತಕ್ಕಂಥ ನದಿಯು ಧಾರವಾಡದಲ್ಲಿ ಹುಟ್ಟುತ್ತದೆ. ಧಾರವಾಡದಲ್ಲಿ ಹುಟ್ಟಿ ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಮುಖಾಂತರ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಇಂಥ ಸಂದರ್ಭದಲ್ಲಿ ಸುಮಾರು 16ನೇ ಶತಮಾನದಲ್ಲಿ ಸೋದೆ ಅರಸರು ಅಂತಕ್ಕಂಥವರು ವಿಶೇಷವಾಗಿ ಅವ್ರಿಗೆ ಮಕ್ಕಳಾಗದೇ ಇದ್ದಾಗ ವಿಶೇಷವಾಗಿ ಈ ರೀತಿ ಸಹಸ್ರಲಿಂಗನ ಕೆತ್ತಿಸಿದ್ರು ಅಂತಕ್ಕಂಥ ಪ್ರತೀತಿ ಇದೆ. ವಿಶೇಷವಾಗಿ ಈ ಸಹಸ್ರಲಿಂಗದ ಪ್ರವಾಸಿ ತಾಣದ ವಿಷಯಕ್ಕೆ ಬಂದಾಗ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ದಿನೇ ದಿನೇ ಇಲ್ಲಿರ್ತಕ್ಕಂಥ ಒಂದು ರೀತಿ ಸ್ಮಾರಕಗಳು ನಶಿಸಿ ಹೋಗ್ತವೆ. ನದಿಯ ಕೊರಕಲಿಗೆ ಮತ್ತು ವಿಶೇಷವಾಗಿ ಮರದ ದಿಂಬಿಗಳಿಗೆ ಒಡೆದು ಮತ್ತು ಹಲವಾರು ವಿಷಯಗಳಿಗೆ ಇದಾಗಿದೆ. ಇದು ಬೈರುಂಬೆ ಅಂತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ಪ್ರವಾಸ ಆದ್ರೆ ಇನ್ನ ಹಾಗಾಗಿ ಬನ್ನಿ ಯಾವ ರೀತಿ ಸಂಘದ ನಾನು ಬಸವ ಒಂದ್ ರೀತಿ ಇಲ್ಲಿ ನೀವಾಗಿತ್ತು. ವಿಶೇಷ ಸಹಸ್ರ ಕಲಿಸ್ಬಿಟ್ಟು ಅನ್ನೋದಕ್ಕೆ ಸಾಕ್ಷಿ ಅಂತ ಒಂದ್ ರೀತಿ ಸಾಕ್ಷಿ ಇದೆ. ಆದ್ರೆ ಪ್ರವಾಸ ಇಂಥವನ್ನ ಮಾಡದೇ ಪ್ರಶ್ನೆ ನೋಡ್ತೀನಿ. ನದಿಯ ಕೊರಕಲುಗೆ ಮತ್ತೆ ನೈಸರ್ಗಿಕ ಕಷ್ಟ ಆದ್ರೂ ಯಾಕೆ NRC ಇಲ್ಲ ಅನ್ನೋದು ಪ್ರಶ್ನೆ. ಹರಕೆ ಮಾಡಿ ಮಕ್ಕಳ ಆದ ಮೇಲೆ ಕೆತ್ತಿಸಿದ ಲಿಂಗ ಅಂತ. ಇವೆಲ್ಲ 16 ಕಿಲೋಮೀಟರ್ ಲಿಂಗ ಇದೆ. 16 ಕಿಲೋಮೀಟರ್ ಇದು ಸೆಂಟ್ರು. ಧಾರವಾಡದಲ್ಲಿ ಹುಟ್ಟುವ ನದಿ ಶಾಲ್ಮಲಾ. ಧಾರವಾಡದಲ್ಲಿ ಹುಟ್ಟೋದು. ಕೆರೆ ಸೋಮೇಶ್ವರ ದೇವಸ್ಥಾನ ಹಿಂಗೆ ಹರಿದು ಬರ್ತದೆ. ಹೀಗೆ ಅಂಕೋಲ ಗಂಗಾವಳಿ ಅರಬ್ಬಿ ಸಮುದ್ರಕ್ಕೆ ಹೋಗ್ತದೆ ಇದು. ಹೌದು. ಗಂಗಾವಳಿ ಇಲ್ಲಿವರೆಗೆ ನೀರು ಬರ್ತದೆ. ಈ ಮರ ಇದೆಯಾ ಇಲ್ಲಿವರೆಗೂ ಎಲ್ಲ ಇದು ಮುಚ್ಚೋಗುತ್ತೆ. ಇಲ್ಲಿ ಒಂದು ಉದ್ಭವ ಗಣಪತಿ ಇದೆ. ಮರದಲ್ಲಿ ಆಂಜನೇಯ ಇದೆ. ಈ ದೊಡ್ಡ ನಂದಿ ಹಿಂದ್ಗಡೆ. ಸೋಂದೆ ಅರಸರು ಅಂದ್ರೆ ಯಾವಾಗ?
16ನೇ ಶತಮಾನ. ಓಕೆ 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 ಬನವಾಸಿ ಕದಂಬರು, ಸೋದೆ ಅರಸರು. ಹಾಂ ಮತ್ತೆ ಆ ದೊಡ್ಡ ಬಂಡೆ ಒಂದು ನಮ್ಮ ಗ್ರಹಗತಿಯ ಗ್ರಹ ಪ್ಲೇಟ್ ಇದೆ. ಹಾಂ ಅದೇ ಆ ಬಂಡೆಗಳು ಕಾಣ್ತದೆ. ಹಾಂ ಇಲ್ಲಿ ಸ್ವಯಂಭೂ ಗಣಪತಿ ಇದೆ. ಹಾಂ ಮಳೆಗಾಲದಲ್ಲಿ ಇಲ್ಲಿ ಯಾರು ಬರುವಂಗಿಲ್ಲ. ಓಕೆ ಶಿವರಾತ್ರಿಗೆ ಎಲ್ಲ ಲಿಂಗಕ್ಕೂ ನನ್ನ ಭಟ್ರಿರ್ತಾರೆ. ಹಾಂ ಒಂದು 10-15 ಸಾವಿರ ಜನ ಇರ್ತಾರೆ. ಓಕೆ ಸಂಕ್ರಾಂತಿಗೂ ಕೂಡ. ಅವಾಗ 16ನೇ ಶತಮಾನದಲ್ಲಿ ನಿರ್ಮಾಣ ಆಗಿರೋದು ಇದು. ಹೌದು. ಇನ್ನು ಉಳ್ವಿ ಶರಣರಿಗೂ ಇದಕ್ಕೆ ಏನಾದ್ರು ಇದೆಯಾ? ಸಂಬಂಧವಿಲ್ಲ. ಇದೆ ಸಪರೇಟ್ ನದಿ, ಹಾಂ ಸಪರೇಟ್ ವ್ಯವಸ್ಥೆ. ಹಾಂ ದೇಶದಲ್ಲಿ ಹಿಂಗೆ ಎಲ್ಲೂ ಇಲ್ಲ. ಹಾಂ ಅಷ್ಟೇ. ಹೌದಾ? ಹಾಂ. ಎಷ್ಟು ಇವಿದಾವೆ? ಸಹಸ್ರ ಅಂದ್ರೆ 1000. ಹಾಂ 16 ಕಿಲೋಮೀಟರ್ 1000 ಲಿಂಗ ಇತ್ತು. ಹಾಂ ಈ 16ನೇ ಶತಮಾನದಿಂದ ಇಲ್ಲಿವರೆಗೆ ವರ್ಷ 4 ತಿಂಗಳು ನೀರಲ್ಲಿ ಮುಳುಗಿರುತ್ತೆ. ಹಾಂ ನೀರಿನ ಕೊರತಕ್ಕೆ ಕೆಲವು ನಶಿಸಿ ಹೋಗಿದ್ದಾವೆ. ನೀರಿನ ಕೊರತಕ್ಕಲ್ಲ. ಹಾಂ ನೋಡಿ ಮರದ ದಿಮ್ಮೆ ಎಲ್ಲ ಬರ್ತದೆ ಬೇಯಿಸ್ಕೊಂಡು ಅಲ್ಲಿ ಹಾಂ 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 ಅದು ಲಿಂಗ ದೇವಲ್ಲಿ ಬಂದಾಗ ಹೊಡಿತದೆ. ಹಾಂ ಕೆಲವು ಹಾಳಾಗಿದೆ. ಹಾಂ ಕೆಲವು ಮಳಲು ಮುಚ್ಚಿ ಲಿಂಗಗಳು ನೀರು ಹೊಡಿಗೂ ಇದಾವೆ ಕೆಳಗಡೆ. ಅಲ್ಲ ಎಲ್ಲಿದಾವ ಗೊತ್ತಿಲ್ಲ. ಹಾಂ ಏನಿವತ್ತು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ರೀತಿ ಶಿರ್ಸಿ ಇದರಲ್ಲಿ ಅತ್ಯಂತ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಶಾಲ್ಮಲಾ ನದಿಯ ಒಂದು ರೀತಿ ಹರಿತಕ್ಕಂಥ ಒಂದು ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು ಒಂದು ರೀತಿ ಸಹಸ್ರಲಿಂಗ ಅಂತಕ್ಕಂಥ ಒಂದು ಪ್ರವಾಸಿ ತಾಣ. ಈ ಬಗ್ಗೆ ಸ್ವತಃ ಈ ಒಂದು ಸಹಸ್ರಲಿಂಗ ತಾಣಗಳ ಬಗ್ಗೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಏನು ಹೇಳ್ತಾರೆ ಅನ್ನೋ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ. ಹೇಳಿ ಸರ್ ನಿಮ್ಮ ಹೆಸರು? ನನ್ನ ಹೆಸರು ರಾಜು ಭಟ್ರು ಅಂತ. ಹಾಂ ನಾನು ಇಲ್ಲಿ ಬಹಳ ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಹಾಂ ಇದು ಶಾಲ್ಮಲಾ ನದಿ ಹಾಂ ಧಾರವಾಡ ನುಗ್ಗಿಕೇರಿ ಸೋಮೇಶ್ವರ ದೇವಸ್ಥಾನದಿಂದ ಹಾಂ ಹರಿದು 297 ಕಿಲೋಮೀಟರ್ ಸಂಚರಿಸಿ ಹಾಂ ಅರಬ್ಬಿ ಸಮುದ್ರಕ್ಕೆ ಹೋಗ್ತದೆ. ಗಂಗಾವಳಿ ನದಿಯಿಂದ ಅರಬ್ಬಿ ಸಮುದ್ರ. ಹಾಂ ಇಲ್ಲಿ ಇದು ಮೇನ್ ಪಾಯಿಂಟ್, ಇದು ಹಾಂ ಸೆಂಟರ್. ಇದು ಹಾಂ ಈ ಸಹಸ್ರಲಿಂಗ. ಇಲ್ಲಿಂದ ಕೆಳಗಡೆ 8 ಕಿಲೋಮೀಟರ್, ಮೇಲ್ಗಡೆ 8 ಕಿಲೋಮೀಟರ್, ಹಾಂ 16 ಕಿಲೋಮೀಟರ್ ಇಲ್ಲಿ ಲಿಂಗ ಇದೆ. ಹಾಂ ಇದು 16ನೇ ಶತಮಾನದಲ್ಲಿ ಸೋದೆ ಅರಸಪ್ಪ ನಾಯಕ ಹೇಳುವ ರಾಜರಿಗೆ ಹಾಂ ಮಕ್ಕಳಾಗದೆ ಹೋದಾಗ ಹರಕೆ ಮಾಡಿ ಮಕ್ಕಳ ಆದ ಮೇಲೆ ಹಾಂ ಕೆತ್ತಿಸಿದ ಲಿಂಗ. ಓಕೆ ಶಿವರಾತ್ರಿ ಮತ್ತು ಸಂಕ್ರಾಂತಿಯಲ್ಲಿ ಸುಮಾರು ಎಲ್ಲ ಲಿಂಗಕ್ಕೂ ನನ್ನ ಭಟ್ರಿರ್ತಾರೆ. ಹಾಂ 10-15 ಸಾವಿರ ಜನ ಆಗ್ತಾರೆ. ಹಾಂ ಇಲ್ಲಿ ದಾಂಡೇಲಿ ಜೋಯಿಡಾ ಅವರಿಗೆಲ್ಲ ಕುಲದೇವರು ಇದು. ಹಾಂ ಅಲ್ಲಿವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಓಕೆ ಮತ್ತೆ ಇಲ್ಲಿ 16 ಕಿಲೋಮೀಟರ್ ಅಕ್ಕಪಕ್ಕ ಮಾವಿನ ಮರ ಇದೆ. ಹಾಂ ತೋರಣ ಕಟ್ಟು ಕೆಲಸ ಇಲ್ಲ. ಓಕೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆನೇ ಆದ್ರೂ ಹಾಂ ಮಾವಿನ ತೋರಣ ಕಟ್ತೇವೆ. ಇಲ್ಲಿ ನ್ಯಾಚುರಲ್ ಆಗಿ ಹಾಂ ಇಲ್ಲಿ ತೋರಣ ಇದೆ. ಇಲ್ಲಿ ಹಾಂ ಮಳೆಗಾಲದಲ್ಲಿ 4 ತಿಂಗಳು ಬರುವಾಗ ಇಲ್ಲ ನೀರಿರುತ್ತದೆ. ಓಕೆ ಈ ಬಾರಿ ಮಳೆ ಕಡಿಮೆ ಆದ್ದರಿಂದ ಹಾಂ ಎಲ್ಲರೂ ಬರ್ಬೋದು. ಈಗ ನೀರು ಭಾಳ ಕಡಿಮೆ ಇದೆ. ಹಾಂ ಮತ್ತು ಇಲ್ಲಿ ಅಕ್ಕಪಕ್ಕ ಹುಲ್ಲಿನ ಜಡ್ಡುಗಳಿದ್ದಾವೆ. ಹಾಂ ಅದರೊಳಗೆ ಕೆಲವು ಸಾರಿ ಹಾವುಗಳು ಇರ್ತವೆ. ಹಾಂ ಹಾಗಾಗಿ ನಾವು ಸರ್ಕಾರಕ್ಕೆ ಹೇಳೋದಂದ್ರೆ ಹಾಂ ಅದನ್ನು ಸ್ವಲ್ಪ ತೆಗೆಸಬೇಕು ಅಂತ. ಓಕೆ ಬಹಳಷ್ಟು ಜನ ಓಡ್ ಬಂದಿದ್ದಾರೆ ಹೆದರಿ. ಹಾಂ ಎಲ್ಲ ರೀತಿ ಕೆಟ್ಟ ಹಾವುಗಳು ಹುಟ್ಕೊಂಡಿರ್ತದೆ. ಹಾಂ ಅಲ್ಲಿ ಓಡಾಡುವಾಗ ಹಾಂ ಅದು ಗೋಚರಿಸ್ತದೆ. ಹಾಂ ಅದೊಂದು ಇದಾಗಬೇಕು ಇಲ್ಲಿ. ಓಕೆ ಇದು ಇನ್ನು ಆಕ್ಚುಲಿ ಇದನ್ನ ಸಂರಕ್ಷಣೆ ಮಾಡೋದಕ್ಕೆ ಪ್ರವಾಸೋದ್ಯಮ ಇಲಾಖೆ ಇಷ್ಟೆಲ್ಲ ಪ್ರವಾಸಿಗರು ಬರ್ತಾರೆ, ಯಾಕೆ ಗಮನ ಹರಿಸಿಲ್ಲ? ಪ್ರವಾಸೋದ್ಯಮ ಇಲಾಖೆಯ ಇದಕ್ಕಿಲ್ಲ. ಇದು ಪಂಚಾಯತ್ ವ್ಯಾಪ್ತಿಯಲ್ಲಿದೆ. ಹಾ ಆದ್ರೂ ಪ್ರವಾಸೋದ್ಯಮ ಇಲಾಖೆ ಇದನ್ನ ಅಭಿವೃದ್ಧಿ ಪಡಿಸಿದ್ರೆ ಪ್ರವಾಸಿಗರು ಸೆಳಿಬೋದಲ್ಲ ಸರ್? ಸೆಳೆಬಹುದಿತ್ತು, ಅವ್ರು ಯಾಕೋ ಮನ್ಸು ಮಾಡಿಲ್ಲ. ಹಾ ನಾವು ಕೇವಲ ಅರ್ಚಕರು. ನನ್ನಷ್ಟಕ್ಕೆ ನಾನು ಬಂದು ಪೂಜೆ ಮಾಡೋ ಇಲ್ಲಿ. ಹಾ ನಮ್ಮ ಅಜ್ಜರ ಕಾಲದಿಂದ ಹಾ ನಾವು ಯಾರು ಪಂಚಾಯತ್ ಅಥವಾ ಪಗಾರಿಗಲ್ಲ. ನಮ್ಗೆ ಭಕ್ತರು ಏನು ಕೊಡ್ತಾರೆ ಅದನ್ನ ತಗೊಂಡು ಪೂಜೆ ಮಾಡಿ ಹೋಗೋರು ನಾವು. ಹಾ ಹಾಗಾಗಿ ಮತ್ತೇನು ಹೇಳುದಿಲ್ಲ. ಅಭಿವೃದ್ಧಿ ಆಗ್ಬೇಕಿದು. ಇದು ಅಭಿವೃದ್ಧಿ ಫುಲ್ ಆಗ್ಬೇಕು. ಇನ್ನೊಂದು ವರ್ಷ ಲಿಂಗ ಕಿತ್ಸ್ಬೇಕು ಇಲ್ಲಿ. ಓಕೆ ಇಲ್ಲಿ ಬೇಕಷ್ಟು ಪ್ರವಾಸಿಗರು ಬರ್ತಾರೆ, ಹಾ ಏನು ತೊಂದರೆ ಇಲ್ಲ. ಓಕೆ ಹಾಗಾಗಿ ಕೆಲವು ಒಂದು ಕಲ್ಲಿಗೆ ಲಿಂಗಕ್ಕೆ ಒಟ್ಟಾರೆ ಈ ಐತಿಹಾಸಿಕ ತಾಣಕ್ಕೆ ಇನ್ನೂ ಹೆಚ್ಚಿನ ಕಾಯಕಲ್ಪ ಹಾಗೂ ಪ್ರವಾಸಿಗರಿಗೆ ಅಗತ್ಯ ಮೂಲಭೂತ ಸೌಲಭ್ಯವನ್ನ ಏನಾದರೂ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ಒದಗಿಸುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.